Thank you. See you soon, actually. Yeah. How much does he get this for? For this you don't have to welcome. Yeah, sure. You have driven this from Delhi to Bangalore or 2,800 kilometers. I believe Bangalore's are not that reliable. No, it depends on how we ride it and how experienced we are. ಸರಿ ಹಾಗೆಲ್ಲ ಆಗಿ ನೋಡ್ದು ಅವ್ರದ್ದು ಟೆಸ್ಟೆಡ್ ಎಲ್ಲ ಮುಗೀತು. ಸರಿ ನೋಡೋಣ. ಸರಿ ಅಂತೇಳಿ ಏತಾನು ಟೆಸ್ಟೆಡ್ ಎಲ್ಲ ಮುಗೀತು. ಹಿಂಸೆ ಏನಾಗಿತ್ತು ಗುರು, ಲಿಟ್ರಲ್ಲಿ ತಾಕೊಂಡ್ರೆ ಅದು ತಗೊಳ್ಬೇಕು ಗುರು. ಯಾವ ಜೀಪ್ ಇಲ್ಲ ಏನಿಲ್ಲ ಅಂತ ಅನ್ನಿಸ್ತು. ಬಟ್ ಜೀಪ್ ಇಸ್ ಎನ್ ಅಥೆಂಟಿಕ್ ಮಷೀನ್ ಆಯ್ತಾ, ಇಲ್ಲ ಅಂತಲ್ಲ. ಬಟ್ ಸೀರಿಯಸ್ಲಿ ತೋಟ ಇರೋರು ತಗೊಂಡ್ರದ್ದು ಅಲ್ಟಿಮೇಟ್ ಆಗಿರ್ತದೆ. ಅದಿರಲಿ, ಬಟ್ ರೋಡ್ ತೋರಿಸ್ತೀನಿ ಬನ್ನಿ. ಈಗ ನಾವು ಬಂದಿರೋ ಜಾಗ ಮಣ್ಣು ತಿನ್ನಿಸ್ತದೆ ಗುರು, ಹಂಗುಂಟು ರೂಟು. ನನ್ನ ಗಾಡಿಗೆ ಇವತ್ತು ಹೋಗಿ ಎಣ್ಣೆ ಕುಡಿಸ್ಬೇಕಂತ, ನನಗಲ್ಲ ಗಾಡಿಗೆ. ಮೈಕೈಯೆಲ್ಲ ನೋವು ಬಂದಿರ್ತದೆ ಪಾಪ. ಎಂಥ ರೋಡಲ್ಲಿ ಬಂದೆ ಗೊತ್ತಾ. ಬಟ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಆಯಿತಾ. ಥ್ಯಾಂಕ್ ಯು ವಂಶಿ, ಮಿಸ್ಟರ್ ವಂಶಿ. ಸೀರಿಯಸ್ಲಿ ತುಂಬ ಹೆಲ್ಪ್ ಮಾಡಿದರು. ಗಾಡಿ ಬಗ್ಗೆ ಫುಲ್ ಎಕ್ಸ್ಪ್ಲನೇಷನ್ ಕೊಟ್ಟರು. ನಾನು ಆನ್ ದ ವೇಗೆ ಹೋಯ್ತಾ ಗಾಡಿದೆಲ್ಲ ಹೇಳ್ತಾ ಹೋಗ್ತೀನಿ ಹೇಗೆ ಏನು ಅಂತ. ಆ ಗ್ಯಾಪಲ್ಲಿ ನನ್ನ ಬೆನೆಲಿ 600i ಜೀವಮಾನದಲ್ಲಿ ಫಸ್ಟ್ ಟೈಮ್ ಇಂಥ ಒಂದು ರೋಡಲ್ಲಿ ತಗೊಂಬಂದಿರೋದು ಅಂದರೆ ನನಗೆ ನಾನು ಯಾವುದಲ್ಲಿ ಹೊಡ್ಕೊಳ್ಬೇಕು. ಜೀಪಲ್ಲಿ ಇದ್ದೋನು ಡ್ಯಾಡಿ ಕೊಡೋದಿಲ್ಲ ಅಂದರು. ಸರಿ ಅಂತೇಳಿ ಬೈಕ್ ಎತ್ಕೊಂಬಂದೆ. ಇಲ್ಲಿಗೆಲ್ಲ ಜೀಪ್ ತಂದಿದ್ರೆ ಒಳ್ಳೆ ಟ್ರಯಲ್ ನೋಡ್ಬೋದಿತ್ತು ಒಂದು ರೌಂಡು. ಕಲ್ಲೆಲ್ಲ ಎಲ್ಲೆಲ್ಲಿ ಹೊಡೆದಿದ್ದು. ಓಹೋ, ಇದು ಇನ್ನೊಂದು ರೂಟು. ಬೈಕಿಗೆ ಒಂದು ಗಂಟೆನೇ ತಾಕಿದ್ದೀನಿ ಆಯ್ತಾ, ದೃಷ್ಟಿ ಬೀಳೋದಂಗೆ. ಆಗಲೇನೋ ಟಣ ಅಂತ ಉಂಟು. ಇದು ಎತ್ತಪ್ಪ ಗಂಟೆ ಅಂತ ಯೋಚನೆ ಮಾಡಿದರೆ ದೃಷ್ಟಿ ಗಂಟೆ. ಮಡಿಕೇರಿಯಿಂದ ಒಂದು 15-20 ಕಿಲೋಮೀಟ್ರ್ ದೂರದಲ್ಲಿ ಬೆಟ್ಟತ್ತೂರು ಅಂತೇಳೋ ಒಂದು ಜಾಗ ಇದೆ. ಬರೀ ಬೆಟ್ಟನೇ ಇರೋದು, ಸುಮ್ಮನೆ ಹೆಸರಿಟ್ಟಿಲ್ಲ ಅನಿಸುತ್ತೆ ಬೆಟ್ಟತ್ತೂರು ಅಂತ. ಸೊ ಇಲ್ಲಿ 3 ಹಿಲ್ಸ್ ರೆಸಾರ್ಟ್ ಅಂತ ಒಂದು ರೆಸಾರ್ಟ್ ಇದೆ. ಸೊ ಅಲ್ಲಿ ಒಂದು ಈವೆಂಟ್ ಆರ್ಗನೈಸ್ ಮಾಡಿದರು ಅವರು. ನಮ್ಮ ಇಂಡಿಯನ್ ಮ್ಯಾನುಫ್ಯಾಕ್ಚರ್ಡ್ ಆಫ್ ರೋಡ್ ವೆಹಿಕಲ್. ರೋಡ್ ಲೀಗಲ್ ಅಲ್ಲ, ಬಟ್ ಕಂಪ್ಲೀಟ್ಲಿ ಆಫ್ ರೋಡ್ ಲೀಗಲ್ಲು. ಟ್ರ್ಯಾಕ್ಟರ್ ವೇರಿಯಂಟಿಗೆ ಬರುತ್ತೆ ಅಂತೆ. ಸೊ ಅದರದ್ದೊಂದು ರೀಸೆಂಟ್ ಇನ್ಸ್ಟಾಗ್ರಾಮಲ್ಲಿ ನಾನೊಂದು ಅಡ್ವರ್ಟೈಸ್ಮೆಂಟ್ ನೋಡಿದ್ದೆ. ಅದರಲ್ಲಿ ಟೆಸ್ಟೆಡ್ಗೆ ಅವೈಲೇಬಲ್ ಇದೆ ಅಂತ ಹೇಳಿದ್ರು. ನಾನು ಆಲ್ಮೋಸ್ಟ್ ಒಂದು 2 ಇಯರ್ಸಿಂದ ಚೆಕ್ ಮಾಡ್ತಾಯಿದ್ದೆ. ಬಟ್ ಈ ಸಲ ನಮ್ಮ ಕೊಡಗಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಸೊ ಹಾಗೆ ಬಂದೆ ಒಂದು 45 ಕಿಲೋಮೀಟ್ರ್ ಮನೆಯಿಂದ ಬಂದು ಟೆಸ್ಟೆಡ್ ಎಲ್ಲ ಮಾಡಿ ನೋಡಿದೆ. ನಾನು ಫುಲ್ ಬರ್ದಾಡೋಕ್ಕೆಲ್ಲ ಹೋಗಿಲ್ಲ, ಜಸ್ಟ್ ಫಾರ್ ಎನ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಫುಲ್ ಹ್ಯಾಂಡಾಗಿ ಎಕ್ಸ್ಪೀರಿಯನ್ಸ್ ಆಗಬೇಕಂದ್ರೆ ಬ್ಯಾಂಗ್ಳೂರು ಹೊಸಕೋಟೆಯಲ್ಲಿ ಇವ್ರದ್ದು ಹಬ್ ಇರೋದಂತೆ ಅಥವಾ ಫ್ಯಾಕ್ಟ್ರಿ ಇರೋದು. ಸೊ ಅಲ್ಲಿ ಬಂದರೆ ಫುಲ್ಲು ಆಫ್ ರೋಡ್ ಫುಲ್ ಆನ್ ಆಫ್ ರೋಡ್ ಟ್ರಯಲ್ ನೋಡ್ಬೋದು. ಬೇಕಾದ್ರೆ ಗಾಡಿ ಪಲ್ಟಿ ಹೊಡೆದ್ರೂ ಬೇಜಾರಿಲ್ಲ ಅಂತೆ. ಹಾಗೆಲ್ಲ ಹೇಳಿ ಸರಿ ಅಂತೇಳಿ ಸುಮ್ಮನೆ ಯಾಕೆ ಅವ್ರ ಗಾಡಿಯಲ್ಲ ನಾವು ಯಾಕೆ ಹಾಳು ಮಾಡೋದು ಅಂತೇಳಿ ಮೇಲೆ ಓಡಾಡಿದೆ. ಹಂಗೆಲ್ಲ ಆಗಿ ಅದೆಲ್ಲ ಮುಗಿಸಿಬಿಟ್ಟು ನಾನು ವಾಪಸ್ ಮನೆಗೆ ಹೊರಟಿದ್ದೆ. ಇನ್ನೊಂದು ಹೇಳ್ದಂಗೆ ವಂಶಿ ಅಂತ ಸೇಲ್ಸ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಸಿಕ್ಕಾಬಟ್ಟೆ ಹೆಲ್ಪ್ಫುಲ್ಲು. ಎಲ್ಲ ಗಾಡಿದು ಇಂಚಿಂಚು ಎಕ್ಸ್ಪ್ಲೈನ್ ಮಾಡಿದರು. ಲಿಟ್ರಲಿ ಬೆಂಕಿ ಗುರು ಗಾಡಿ ಅದು. ಅಪ್ಪ ನನಗೆ ಈಗ ನಾನು ಹೇಳೋದು ನಮ್ಮದು DI ಇದೆಲ್ಲ, ಅದರಲ್ಲಿ ಎಲ್ಲ ಲೋಡ್ ಹಾಕೊಂಡು ಹೋಯ್ತಾ ಇರ್ತೀನಿ ಅಂತ ಇಟ್ಕೊಳ್ಳಿ. ಹೋಯ್ತಾ ಇರ್ಬೇಕಾದ್ರೆ ಲೈಕ್ 4 ವೀಲಲ್ಲಿ ಇದ್ದರೂ ಕೂಡ ಹೆವಿ ವೆಯ್ಟ್ ಇದ್ದಾಗ ಸ್ವಲ್ಪ ಬೇಡ ಬಿಡಿ, ಅದು ಬೇಡ.
ಎಕ್ಸಾಂಪಲ್ ಸರಿಯಾಗಿಲ್ಲ. ಈಗ ಇಂಥ ಒಂದು ಅಪ್ಪಿಲ್ ಅಂತ ಇಟ್ಕೊಳ್ಳಿ, ಇಲ್ಲಿಗ ನಾನು 4 ವೀಲಕ್ಕೆ ಹತ್ತಿದ್ರು ಕೂಡ ಗಾಡಿ ಸ್ವಲ್ಪ ಪರದಾಡುತ್ತೆ. ಅಂದರೆ ಹತ್ತಕ್ಕೆ ನಿಶ್ಚಯ ಇಲ್ಲ, ಬಟ್ ಮೊಮೆಂಟಮ್ ಅಥವಾ ಗ್ರಿಪ್ ಏನು ಸಿಗೋದಿಲ್ಲ. ನಾನು ಇವತ್ತು ಈ ಗಾಡೀಲಿ ಅಬ್ಸರ್ವ್ ಮಾಡಿದೆ, ಈ ಕಡೆ ಗುಂಡಿ ಇಲ್ಲಿ ಲೆವೆಲ್ ಇದ್ರೂ ಕೂಡ ಸಸ್ಪೆನ್ಷನ್ ಹಿಂಗಿರುತ್ತೆ, ಈ ಥರ ಲಿಟ್ರಲಿ ಈ ಥರ. ಬಟ್ ಸ್ಟಿಲ್ ಗಾಡಿದು ಬಾಡಿ ಲೆವೆಲ್ಲಾಗೇ ಇರುತ್ತೆ. ಲೈಕ್ ನಂಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಆ್ಯಂಡ್ ಪ್ರೈಸ್ ಕೇಳ್ತೀರಂದರೆ 22 ಲ್ಯಾಕ್ ಆಗುತ್ತೆ. ಕಮ್ಮಿಗೆ ಸಿಗುವಂಥ ವೆಹಿಕಲ್ ಅಲ್ಲ ಅದು. 22 ಲ್ಯಾಕ್ 1000 cc 4 ಸ್ಟ್ರೋಕ್ ಇಂಜಿನು. ಸೊ ಆಟೋಮೆಟಿಕ್ ಡ್ರಿವನ್ ವೇರಿಯಂಟ್ಸ್ ಇವೆಲ್ಲ. ಗೇಟ್ ಸಿಸ್ಟಮ್ ಇಲ್ಲ, ಜಸ್ಟ್ ಹೈ, ಲೋ, ನ್ಯೂಟ್ರಲ್, ರಿವರ್ಸ್ ಇಷ್ಟೇ ಇರೋದು. ಬಟ್ ಎಕ್ಸ್ಟ್ರೀಮ್ ಗುರು, ಅದರಲ್ಲಿ ಡಿಫ್ರೆನ್ಷಿಯಲ್ ಲಾಕ್ಸ್ಗಳಂತೆ, ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಅಂತೆ. ಪಾವ್ ಹಂಗೆಲ್ಲ ಹೇಳಿ ಟೆಸ್ಟೆಡ್ ಮುಗಿಸ್ದೆ. ಸಖತ್ ಖುಷಿ ಆಯಿತು. ಹಂಗೆಲ್ಲ ಹೇಳಿ ಈಗ ಬೆಟ್ಟತ್ತೂರಿಂದ ಹೊರಟೆ ಮನೆಗೆ. ನಾನು ನಿನ್ನೆ ಮನೇಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ, ಬೆಟ್ಟತ್ತೂರು ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂತ ತುಂಬ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಈಗ ಗೊತ್ತಾಯಿತು ಯಾಕೆ ಅಂತ. ಇರೋದೇ ಬೆಟ್ಟ, ಹತ್ತೋದು ಊರು, ಬೆಟ್ಟ ಪ್ಲಸ್ ಹತ್ತೋ ಪ್ಲಸ್ ಊರು ಸೇರಿ ಬೆಟ್ಟತ್ತೂರು ಅಂತ ಮಾಡಿಟ್ಟಿದ್ದಾರೆ. ಚೆನ್ನಾಗಿದೆ ಗುರು. ಮಳೆಗಾಲದಲ್ಲಿ ಹೆಂಗಿರ್ಬೋದು ಗೊತ್ತಾ, ಇಲ್ಲಿ ಜಿಗಣೆಗಳ ಕಾಟ. ಬಾ, ಇಲ್ಲಿಗೆಲ್ಲ ಈ ಬೈಕ್ ಆಗೋದಿಲ್ಲ ಗುರು. ಆಫ್ ರೋಡೇ ಚೆಂದ. ಟೂರಿಂಗ್ ಬೈಕೇ ಟೂರಿಂಗು ಅಲ್ಲ, ಆಫ್ ರೋಡ್ ಬೈಕ್ಗಳೇ ಚೆಂದ. ಈ ಎಕ್ಸ್ಪಲ್ಸು, KLX, ಸ್ಪ್ಲೆಂಡ್ರು ಇವುಗಳೇ ಚೆಂದ. ಇದೇ ಫಸ್ಟ್ ಅನಿಸುತ್ತೆ ಈ ಬೈಕ್ನ ಆಗಲೇ ತೋರಿಸಿದ್ರು ರೋಡಲ್ಲಿ ಅಂದರೆ ಆ ಥರದ ರೋಡಲ್ಲಿ ಬಂದಿರೋದು. ಇವರೆಲ್ಲ ಟೌನಿಗೆ ಹೋಗ್ಬೇಕಾದ್ರೆ ಇದು ಕಮ್ಮಿ ದೂರ ಇದೆ ಗುರು. ನಿಮಗೊಂದು ಇನ್ಸೇನ್ ರೂಟ್ ಅಂದರೆ ವ್ಯೂ ತೋರಿಸ್ಬೇಕಾಯ್ತಾ ನಮ್ಮ ಡಾರ್ಲಿಂಗ್ ಒಟ್ಟಿಗೆ. ಕೊನೆಗೂ ಹೈವೇ ತಲುಪಿದೆ. ನೆಮ್ಮದಿ ಗುರು. ಫುಲ್ಲು ಓವರ್ ಹೀಟ್ ಆಗೋಗ್ಬಿಟ್ಟಿತ್ತು ಗಾಡಿ. ಒಬ್ಬ ರೈಡರ್ ಟು ರೈಡರ್ ಆ್ಯಂಡ್ ಹೊಸ ರೈಡರಿಗೆ ಒಂದು ಸಜೆಷನು ನನ್ನ ಕಡೆಯಿಂದ. ನೀವೀಗ ಈ ಥರ ಟರ್ನಲ್ಲಿ ಹೋಗ್ತಾ ಇರ್ತೀರ, ಜೊತೆಗೆ ಏನಾರು ಒಂದು ಹೆಚ್ಚು ಕಮ್ಮಿ ಆಗಿದೆ ಅಥವಾ ಗಾಡಿ ಬರೋದು ಏನಾರು ಒಂದು ಆಯ್ತದೆ. ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ, ನಾವು ಎಲ್ಲಿ ನೋಡ್ತಿದ್ದೀವಿ ಅಂತ ಹೇಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಒಂದು ಗಾಡಿ ನಮ್ಮ ಕಡೆ ಬರ್ತಿದೆ ಅಂದಾಗ ನಾವು ಗಾಡಿನೇ ನೋಡ್ತಾ ಇದ್ದರೆ 100% ನಾವು ಹೋಗಿ ಗಾಡಿಗೆ ಹೊಡಿತೀವಿ. ಅದೇ ಎಸ್ಕೇಪ್ ರೂಟ್ ಎಲ್ಲಿದೆ ಅಂತ ಚೆಕ್ ಮಾಡಿಕೊಂಡು ಅದೇ ಎಸ್ಕೇಪ್ ರೂಟನ್ನ ನಾವು ನೋಡಿದರೆ ಅಥವಾ ನೋಡ್ಕೊಂಡೆ ಮೂವ್ ಮಾಡಿದರೆ ಆ್ಯಕ್ಚುಲಿ ನೀವು ಆ್ಯಕ್ಸಿಡೆಂಟನ್ನು ತಪ್ಪಬಹುದು. ನಾನು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿರೋದು. ಟ್ರೈಯೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಅಂಥ ಟೈಮ್ ಬಂದಾಗ ನಿಮ್ಮ ಎಸ್ಕೇಪ್ ರೂಟ್ ಯಾವುದಿರುತ್ತೆ ಅದನ್ನು ಅಬ್ಸರ್ವ್ ಮಾಡಿಕೊಂಡು ಆ ಕಡೆನೇ ಮೂವ್ ಆಗಿ, ಸೊ ದಟ್ ಗಾಡಿ ಕೂಡ ಆ ಕಡೆನೇ ಮೂವ್ ಆಗುತ್ತೆ. ನೀವು ಯಾವಾಗ ಗಾಡಿನ ಅಥವಾ ಆಬ್ಸ್ಟ್ಯಾಕಲ್ಸ್ ಏನಿರುತ್ತೆ ಅದನ್ನು ಅಬ್ಸರ್ವ್ ಮಾಡ್ಕೊಂಡು ಹೋದರೆ ನೀವು ಹೋಗೋದು ಡೈರೆಕ್ಟಾಗಿ ಆಬ್ಸ್ಟ್ಯಾಕಲ್ಸ್ ಕಡೆಗೇ. ಸೊ ನಾನು ಸಜೆಸ್ಟ್ ಮಾಡೋದು ನಿಮ್ಮ ಎಸ್ಕೇಪ್ ರೂಟ್ನ ತುಂಬ ಕಾನ್ಸಂಟ್ರೇಟ್ ಮಾಡಿ. ಸುಮಾರು ಟೈಮಿಂದ ಅದನ್ನು ಹೇಳಬೇಕು ಅಂತಿದ್ದೆ, ಬಟ್ ಆಗ ಮರ್ತೋಗೋದು.